ತಲೆಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟಾನೆ. ಸೊ ಇದರ ಅರ್ಥ ಏನಂದ್ರೆ ಎಲ್ಲವೂ ಮುಗಿದಿದೆ ಅಂತ. ಇಟ್ ಇಸ್ ಫಿನಿಶ್. ಗ್ರೀಕ್ ಭಾಷೆಯಲ್ಲಿ ಎಲ್ಲವೂ ಮುಗಿದಿದೆ ಅನ್ನೋಕ್ಕೆ ಟೇಟೆಲ್ಸ್ಟಾಯ್ ಅಂತ ಹೇಳ್ತಾರೆ. ಸೊ ಇದರ ಅರ್ಥ ಏನಂದ್ರೆ ಸಂಪೂರ್ಣವಾಗಿ ಎಲ್ಲವೂ ಮುಗಿದಿದೆ ಅಂತ. ಸೊ ಅವರ ಕಲ್ಚರಲ್ಲಿ ಏನಂದ್ರೆ ಯಾವ್ದಾದ್ರು ಪೇಮೆಂಟ್ ಮಾಡಿ ಮುಗಿಸಿದ್ಮೇಲೆ ಅವರ ರಿಸಿಪ್ಟ್ ಮೇಲಾಗ್ಲಿ ವೌಚರ್ಸ್ ಮೇಲಾಗ್ಲಿ ಟೇಟೆಲ್ಸ್ಟಾಯ್ ಅನ್ನೋ ಸ್ಟ್ಯಾಂಪ್ ಹಾಕ್ತಾರೆ, ಅಂದ್ರೆ ಎಲ್ಲವೂ ಮುಗಿದಿದೆ ಅನ್ನೋದು ಅರ್ಥ. ಸೊ ಇದಕ್ಕೆ ಅನುಸಾರವಾಗಿ ಮುಂದೆ ನೋಡ್ಬೇಕಾದ್ರೆ ಮೊದಲನೇ ಅಂಶವಾಗಿ ದೇವರು ಎಲ್ಲವೂ ಮುಗಿದಿದೆ ಅಂತ ಹೇಳ್ತಾರೆ. ಸೊ ಇದಕ್ಕೆ ರೆಫರೆನ್ಸ್ ವಾಕ್ಯ ನೋಡ್ಬೇಕಾದ್ರೆ ಇಬ್ರಿಯರಿಗೆ ಬರೆದಂತ ಪತ್ರಿಕೆ 10ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ನಾವು ಶುದ್ಧವಾದೆವು ಅನ್ನೋದು. ಸೊ ಇದರ ಅರ್ಥವೇನೆಂದರೆ ದೇವರು ನಮ್ಮ ಪಾಪಗಳನ್ನೆಲ್ಲ ಕಲ್ವಾರಿ ಶಿಲುಬೆಯಲ್ಲಿ ಆತನ ಪ್ರಾಣವನ್ನು ಸಮರ್ಪಣೆ ಮಾಡಿದ ಸಮಯದಲ್ಲಿ ನಮ್ಮ ಪಾಪ ಶಾಪಗಳು ನಮ್ಮ ಜೀವಿತದಲ್ಲಿ ಯಾವುದಾದ್ರೂ ಕಟ್ಟುಗಳಿದ್ರೆ ಸೈತಾನನ ಕಟ್ಟುಗಳೆಲ್ಲ ದೇವರು ಮುರಿದು ಹಾಕಿದ್ದಾರೆ. ಆದರೆ ಈ ಜಗತ್ತಿನಲ್ಲಿರುವ ಜನರು ಅದನ್ನು ಅರ್ಥ ಮಾಡಿಕೊಳ್ಳದೆ ತಮ್ಮ ಪಾಪಗಳನ್ನು ತಮ್ಮ ಪಾಪದ ಜೀವಿತದಿಂದ ಹೊರಗಡೆ ಬರಕ್ಕೋಸ್ಕರ ಈ ನದಿಗಳಲ್ಲಿ ಸ್ನಾನ ಮಾಡುವುದಾಗ್ಲಿ, ಯಜ್ಞಗಳನ್ನು ಮಾಡುವುದಾಗ್ಲಿ, ಪೂಜೆ ಪುನಸ್ಕಾರ ಮಾಡೋದ್ರಿಂದ ಅವರು ನಂಬಿರ್ತಾರೆ ನಮ್ಮ ಪಾಪಗಳೆಲ್ಲ ನಮ್ಮ ಜೀವಿತದಿಂದ ಹೊರಗೆ ಹೋಗಿದೆ ಅಂತ. ನಾವು ಇಲ್ಲೇನು ಅರ್ಥ ಮಾಡ್ಕೋಬೇಕಂದ್ರೆ ದೇವರು ಕಲ್ವಾರಿ ಶಿಲುಬೆಯಲ್ಲಿ ಆತನ ಪ್ರಾಣವನ್ನು ಸಮರ್ಪಣೆ ಮಾಡಿದಾಗ ನಮ್ಮ ಜೀವಿತದಲ್ಲಿರುವ ಎಲ್ಲ ಪಾಪಗಳು ನಮ್ಮಿಂದ ನೀಗಿ ಹೋಗಿದೆ ಅನ್ನೋದು. ಸೊ ಅದೇ ಇದರ ಅರ್ಥ. ಎಲ್ಲವೂ ಮುಗಿದಿದೆ ಅಂದ್ರೆ ನಾನು ನನ್ನ ಪ್ರಾಣವನ್ನು ಸಮರ್ಪಣೆ ಮಾಡಿದ್ದೀನಿ, ನಿಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿದ್ದೇನೆ, ನಿಮ್ಮನ್ನು ನಿಮ್ಮ ಪಾಪದ ಜೀವಿತದಿಂದ ಹೊರಗಡೆ ತಂದಿದ್ದೀನಿ ಅಂತ ಇದರ ಅರ್ಥ. ಸೊ ಅದನ್ನು ನಾವು ಅರ್ಥ ಮಾಡಬೇಕು. ಎರಡನೇ ಅಂಶವಾಗಿ ನೋಡಬೇಕಾದ್ರೆ ಯೇಸು ಸ್ವಾಮಿಯು ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಸಮರ್ಪಣೆ ಮಾಡಿದಾಗ ಎಲ್ಲ ಸೈತಾನಿನ ಕಟ್ಟುಗಳನ್ನು ಹೊಡೆದು ಹಾಕಿದ್ದಾರೆ ಅಲ್ವಾ. ಸೊ ಆತನನ್ನು ನಂಬಿದ ನಾವು ಕೂಡ, ಆತನ ಮಕ್ಕಳಾದ ನಾವು ಕೂಡ ಏನ್ ನಂಬಿದ್ದೀವಿ ಅಂದ್ರೆ ದೇವರು ಕಲ್ವಾರಿ ಶಿಲುಬೆಯಲ್ಲಿ ಆತನ ಪ್ರಾಣವನ್ನು ಸಮರ್ಪಣೆ ಮಾಡಿದಾಗ ಸೈತಾನನ ಕಟ್ಟುಗಳನ್ನೆಲ್ಲ ಹೊಡೆದು ಹಾಕಿದ್ದಾರೆ. ನಮಗೂ ಕೂಡ ದೇವರು ಆ ಅಧಿಕಾರವನ್ನು ನೀಡಿದ್ದಾರೆ. ನಮಗೂ ಕೂಡ ಅಧಿಕಾರ ನೀಡಿದ್ದಾರೆ ಅಂದ್ರೆ ಎಲ್ಲ ಸೈತಾನನ ಕಟ್ಟುಗಳನ್ನು ಹೊಡೆಯಲು ಅಧಿಕಾರ ನಮಗೂ ದೇವರು ನೀಡಿದ್ದಾರೆ. ಆತನನ್ನು ನಂಬಿದ ಮಕ್ಕಳಾದ ನಾವು ಇದನ್ನು ನಂಬಿದ್ದೇವೆ. ಸೊ ಮೂರನೇ ಅಂಶವಾಗಿ ನೋಡ್ಬೇಕಾದ್ರೆ ಜೀಸಸ್ ಗೇವ್ ಅಪ್ ಹಿಸ್ ಸ್ಪಿರಿಟ್ ಅಂಡ್ ಹಿ ವಾಸ್ ನಾಟ್ ಕಿಲ್ಡ್. ಸೊ ಇದರ ರೆಫರೆನ್ಸ್ ವಾಕ್ಯ ಯೋಹಾನನಿಗೆ ಬರೆದ ಸುವಾರ್ತೆ 10ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ನೋಡ್ಬೇಕಾದ್ರೆ ನನ್ನ ಪ್ರಾಣವನ್ನು ಯಾರು ನನ್ನಿಂದ ತೆಗೆಯರು, ನನ್ನಷ್ಟಕ್ಕೆ ನಾನೇ ಅದನ್ನು ಕೊಡುತ್ತೇನೆ. ಸೊ ದೇವರು ಸರ್ವಶಕ್ತನಾದ ದೇವರು. ಕಲ್ವಾರಿ ಶಿಲುಬೆಯಲ್ಲಿ ಆತನ ಪ್ರಾಣವನ್ನು ಆತನೇ ಸಮರ್ಪಣೆ ಮಾಡಿದರು. ಯಾರು ಆತನ ಪ್ರಾಣವನ್ನು ಆತನಿಂದ ತೆಗೆದುಕೊಳ್ಳಲಿಲ್ಲ. ಈ ವಾಕ್ಯದ ಅರ್ಥ ಅದೇ ಆಗಿದೆ. ಸೊ ಜೀವನ ಮತ್ತು ಮರಣವು ಆತನ ಕೈಯಲ್ಲಿದೆ. ಯೇಸು ಸ್ವಾಮಿಯನ್ನು ನಂಬಿದಂತ ನಾವು ಇದನ್ನು ನಂಬಿದ್ದೇವೆ. ನಮ್ಮ ಜೀವನ ಮತ್ತು ನಮ್ಮ ಮರಣವು ಆತನ ಕೈಯಲ್ಲಿದೆ. ದೇವರಿಗೆ ಮಾತ್ರ ಅದರ ಮೇಲೆ ಅಧಿಕಾರವಿರುತ್ತೆ. ಸೊ ದೇವರ ಜೀವ ಮೇಲೂ ಕೂಡ ಅವರಿಗೆ ಮಾತ್ರ ಅಧಿಕಾರವಿತ್ತು. ಆತನ ಜೀವವನ್ನು ಆತನೇ ಸಮರ್ಪಣೆ ಮಾಡಿತು. ಆತನ ಜೀವವನ್ನು ಯಾರು ಆತನಿಂದ ತೆಗೆದುಕೊಳ್ಳಲಿಲ್ಲ. ಸೊ ಯೇಸು ಸ್ವಾಮಿಯನ್ನು ನಂಬಿರುವಂತ ನಾವು ಕೂಡ ನಿತ್ಯ ಜೀವವನ್ನು ಪಡೆದಿದ್ದೇವೆ ಅನ್ನೋದು ಈ ವಾಕ್ಯದ ಅರ್ಥವಾಗಿದೆ. ದೇವರ ನಂಬಿಕೆ